ಮಂಗಳೂರಿನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಅಲರ್ಟ್ ಆಗಿರುವಂತೆ ಪೊಲೀಸ್ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಧ್ಯರಾತ್ರಿ ಸಿಟಿ ರೌಂಡ್ಸ್ ಅನ್ನು ಮಾಡಲಾಗುತ್ತೆ. ಬೀದರ್ ಹಾಗೆ ಮಂಗಳೂರಿನಲ್ಲಿ ನಡೆದಂತಹ ಕಳ್ಳತನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಅಲರ್ಟ್ ಆಗಿರುವಂತೆ ಈಗ ಪೊಲೀಸ್ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಧ್ಯರಾತ್ರಿ ಸಿಟಿ ರೌಂಡ್ಸ್ ಮಾಡಲಾಗುತ್ತೆ. ಹೆಚ್ಚುವರಿ ಪೊಲೀಸ್ ಆಯುಕ್ತರು, ಸಿಸಿಪಿ, ಡಿಸಿಪಿ ನಗರದ ಎಲ್ಲಾ ವಿಭಾಗದ ಡಿಸಿಪಿಗಳಿಂದ ಸ್ಪೆಷಲ್ ರೌಂಡ್ಸ್ ಮಾಡಲಾಗುತ್ತೆ. ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ವಾಹನಗಳ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಅಕಸ್ಮಾತ್ ಯಾರಾದ್ರೂ ಮೇಲಾದ್ರೂ ಕೂಡ ಸ್ವಲ್ಪ ಡೌಟ್ ಬಂತು ಅಂದ್ರೂ ಪೊಲೀಸ್ನವರು ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬಿಡಿಸುವಂತೆ ಮಾಡಿರುವಂತಹ ಬೀದರ್ ಹಾಗೆ ಮಂಗಳೂರಿನ ದರೋಡೆ ಪ್ರಕರಣ ಹಾಡು ಹಗಲೇ ಸಿನಿಮೆಯ ರೀತಿಯಲ್ಲಿ ಓರ್ವನನ್ನ ಹತ್ಯೆ ಮಾಡಿ ಕೋಟಿ ಕೋಟಿ ಹಣವನ್ನ ದೋಚಲಾಗುತ್ತೆ. ಮತ್ತೊಂದು ಕಡೆ ಮಂಗಳೂರಿನಲ್ಲೂ ಒಂದು ಸಹಕಾರಿ ಬ್ಯಾಂಕ್ನಲ್ಲಿ ಹಣವನ್ನ ದೋಚಿ ಪರಾರಿಯಾಗಿರುವಂಥದ್ದು. ಈಗಾಗಲೇ ಪೊಲೀಸರು ಖಾಕಿ ಪಡೆ ಫುಲ್ ಅಲರ್ಟ್ ಆಗಿ ಒಂದು ಆರೋಪಿಗಳನ್ನ ಬಂಧಿಸೋದಕ್ಕೋಸ್ಕರ ಕಾರ್ಯನಿರತರಾಗಿದ್ದಾರೆ. ಇತ್ತ ಕಡೆ ಬೆಂಗಳೂರಿನಲ್ಲಿ ಅಲರ್ಟ್ ಆಗಲಾಗಿದೆ. ಬೆಂಗಳೂರಿನ ಕೆಲವೊಂದಿಷ್ಟು ಭಾಗದ ಸಿಸಿಟಿವಿಗಳನ್ನ ಸರಿ ಮಾಡಲಾಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಸಿಸಿಟಿವಿಗಳೇ ವರ್ಕ್ ಆಗ್ತಾ ಇಲ್ಲ. ಸಿಸಿಟಿವಿಗಳನ್ನ ಸರಿ ಮಾಡಿ ಅದರ ಜೊತೆಗೆ ಮತ್ತೊಂದು ಕಡೆ ಜನರನ್ನ ಕೂಡ ಫುಲ್ ಒಂದು ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಕಮಿಷನರ್ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಧ್ಯರಾತ್ರಿ ಸಿಟಿ ರೌಂಡ್ಸ್ ಅನ್ನ ಮಾಡಲಾಗುತ್ತೆ. ಹೆಚ್ಚುವರಿ ಪೊಲೀಸ್ ಆಯುಕ್ತರು, ಡಿಸಿಪಿ, ಸಿಸಿಪಿ, ಅದ್ರ ಜೊತೆಗೆ ಆ ಭಾಗದಲ್ಲಿ ಬರುವಂತಹ ಕಾನ್ಸ್ಟೇಬಲ್ಸ್ಗಳು, ಸಬ್ ಇನ್ಸ್ಪೆಕ್ಟರ್ಸ್ಗಳು, ಸೊ ಇವ್ರಿಗೆಲ್ರಿಗೂ ಕೂಡ ಒಂದು ಸ್ಪೆಷಲ್ ರೌಂಡ್ಸ್ ಅನ್ನ ಹಾಕಲಾಗ್ತಾ ಇದೆ. ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ವಾಹನ ತಪಾಸಣೆಯನ್ನ ನಡೆಸಲಾಗುತ್ತೆ. ಪ್ರತಿ ಬಾರಿ ಕೂಡ ಡ್ರಿಂಕ್ ಅಂಡ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪಾಸಣೆ ಮಾಡಲಾಗ್ತಾ ಇತ್ತು. ಈಗ ಸಾಕಷ್ಟು ಕಡೆ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನೆ ಆಗಬಾರದು ಅಂತ. ಯಾಕಂದ್ರೆ ಬೀದರ್ ಮಂಗಳೂರು ಆದ ನಂತರ